ವರ್ಷಕ್ಕೊಮ್ಮೆ ಬರೋ ಈ ಕತ್ತಲ ರಾತ್ರಿ ಕೇವಲ ನಿದ್ರೆ ಬಿಟ್ಟು ಎಚ್ಚರ ಇರೋದಕ್ಕೆ ಮಾತ್ರ ಸೀಮಿತನ, ಅಥವಾ ಇದರ ಹಿಂದೆ ಯಾವುದಾದ್ರೂ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಇದೆಯಾ? ಇವತ್ತು ನಾವು ಮಹಾಶಿವರಾತ್ರಿಯ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ. ಪುರಾಣಗಳಲ್ಲಿ ಏನು ಹೇಳಿದೆ, ಶಿವನಿಗೂ ಮತ್ತು ನಮ್ಮ ಮೆದುಳಿಗೂ ಏನು ಸಂಬಂಧ, ಈ ರಾತ್ರಿ ಇಡೀ ಜಗತ್ತು ಯಾಕೆ ಶಿವನಾಮ ಸ್ಮರಣೆ ಮಾಡುತ್ತೆ, ಬನ್ನಿ ಶಿವನ ಈ ರೌದ್ರ ಮತ್ತು ಶಾಂತ ಸ್ವರೂಪದ ಹಿಂದಿರೋ ಸತ್ಯವನ್ನ ಭೇದಿಸೋಣ. ಶಾಶ್ವತತೆಯ ಅಂಚಿನಲ್ಲಿ ದೈವವೇ ನೃತ್ಯ ಮಾಡುವ ಒಂದು ಮಹಾರಾತ್ರಿ. ಸಾಮಾನ್ಯ ಮನುಷ್ಯರು ಬ್ರಹ್ಮಾಂಡ ಚೈತನ್ಯವನ್ನು ಸ್ಪರ್ಶಿಸುವ ಒಂದು ಅದ್ಭುತ ಕ್ಷಣ. ಉಪವಾಸ ಮತ್ತು ಧ್ಯಾನದ ಮೂಲಕ ನಿಮ್ಮೊಳಗೆ ಅಡಗಿರುವ ಆಧ್ಯಾತ್ಮಿಕ ಶಕ್ತಿಗಳು ಜಾಗೃತಿಯಾಗುವ ಪವಿತ್ರ ಸಮಯ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಶಿವನ ರಾತ್ರಿಯ ಮಹತ್ವ. ಮಹಾಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಏನು? ಮೊದಲಿಗೆ ಶಿವರಾತ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶಿವ ಅಂದ್ರೆ ಮಂಗಳಕರ, ರಾತ್ರಿ ಅಂದ್ರೆ ಕತ್ತಲು. ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡೋ ರಾತ್ರಿಯೇ ಶಿವರಾತ್ರಿ. ನಮ್ಮ ಪುರಾಣಗಳ ಪ್ರಕಾರ ಶಿವರಾತ್ರಿ ಅಂದ್ರೆ ಶಿವನ ಶಕ್ತಿ ಅತ್ಯಂತ ಹೆಚ್ಚಾಗಿರುವ ದಿನ. ಈ ದಿನ ಬ್ರಹ್ಮಾಂಡದ ಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಭೂಮಿಯ ಕಡೆಗೆ ಪ್ರವಾಹದಂತೆ ಹರಿಯುತ್ತೆ ಅಂತ ನಂಬಲಾಗುತ್ತದೆ. ಕರ್ನಾಟಕದಲ್ಲಿ ನಾವು ಇದನ್ನ ಹಬ್ಬದ ರೀತಿಯಲ್ಲಿ ಆಚರಿಸೋದಕ್ಕಿಂತ ಒಂದು ರಥದ ರೀತಿ ಆಚರಿಸ್ತೀವಿ. ಬೆಳಗ್ಗೆಯಿಂದ ಉಪವಾಸ, ರಾತ್ರಿ ಇಡೀ ಜಾಗರಣೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕ. ಕಾಶಿಯ ವಿಶ್ವನಾಥನಿಂದ ಹಿಡಿದು ನಮ್ಮ ಕರಾವಳಿಯ ಮುರುಡೇಶ್ವರ ಮತ್ತು ಗೋಕರ್ಣದ ತನಕ ಕೋಟ್ಯಾಂತರ ಜನ ಈ ದಿನ ಶಿವನ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಶಿವರಾತ್ರಿಯ ಬಗ್ಗೆ ಪುರಾಣಗಳಲ್ಲಿ ಹಲವು ರೋಚಕ ಕಥೆಗಳಿವೆ. ಅದರಲ್ಲಿ ಮುಖ್ಯವಾದ ಕಥೆಗಳು ಇಲ್ಲಿವೆ. ಸಮುದ್ರ ಮಂಥನ ಮತ್ತು ನೀಲಕಂಠ. ಇದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಮಹಾ ಸಂಗ್ರಾಮದ ಕಥೆ. ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡಿಯುವಾಗ ಮೊದಲು ಬಂದಿದ್ದು ಅಮೃತ ಅಲ್ಲ, ಅದು ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡಬಲ್ಲಂತಹ ಹಾಲಾಹಲ ವಿಷ. ಆ ವಿಷದ ಜ್ವಾಲೆಗೆ ದೇವತೆಗಳೇ ಬೆದರಿ ಓಡಿ ಹೋದ್ರು. ಆಗ ಇಡೀ ಜಗತ್ತನ್ನ ರಕ್ಷಿಸೋಕೆ ಮುಂದೆ ಬಂದಿದ್ದು ಒಬ್ಬನೇ, ಅವನೇ ಮಹಾದೇವ. ಲೋಕ ಕಲ್ಯಾಣಕ್ಕಾಗಿ ನಾನು ಇದನ್ನ ಕುಡಿತೀನಿ ಅಂತ ಆ ಭಯಂಕರ ವಿಷವನ್ನು ಶಿವ ಎತ್ತಿ ಕುಡಿದೇ ಬಿಟ್ಟ. ಆದರೆ ಆ ವಿಷ ಹೊಟ್ಟೆಗೆ ಇಳಿದರೆ ಪ್ರಪಂಚದ ಸೃಷ್ಟಿಯೇ ನಾಶ ಆಗುತ್ತೆ ಅಂತ ಗೊತ್ತಿದ್ದ ಪಾರ್ವತಿ ದೇವಿ ತಕ್ಷಣ ಶಿವನ ಕತ್ತನ್ನ ಗಟ್ಟಿಯಾಗಿ ಹಿಡಿದು ಆ ವಿಷವನ್ನ ಗಂಟಲಲ್ಲೇ ತಡೆದಳು. ವಿಷದ ಪ್ರಭಾವಕ್ಕೆ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು. ಅದಕ್ಕೆ ಅವರು ನೀಲಕಂಠ ಆದ್ರು. ಆ ವಿಷದ ಉರಿ ತಡೆಯೋಕೆ ಶಿವನಿಗೆ ಕಷ್ಟ ಆಗಬಾರದು ಅಂತ ಇಡೀ ರಾತ್ರಿ ದೇವತೆಗಳು ಶಿವನಾಮ ಸ್ಮರಣೆ ಮಾಡ್ತಾ ಎಚ್ಚರವಿದ್ದು ಪೂಜೆ ಮಾಡಿದ್ರು. ಆ ರಾತ್ರಿಯೇ ಮಹಾಶಿವರಾತ್ರಿ. ನಾವು ಕೂಡ ರಾತ್ರಿ ಪೂರ ಎಚ್ಚರವಿದ್ರೆ ನಮ್ಮೊಳಗಿರೋ ಪಾಪದ ವಿಷ ನಾಶ ಆಗುತ್ತೆ ಅನ್ನೋದು ಇದರ ನಂಬಿಕೆ. ಬೇಡರ ಕಣ್ಣಪ್ಪ ಮತ್ತು ಬಿಲ್ವಪತ್ರೆ. ಶಿವನಿಗೆ ಸಂಸ್ಕೃತ ಮಂತ್ರಗಳ ಹಂಗಿಲ್ಲ, ಅವನಿಗೆ ಬೇಕಿರೋದು ಶುದ್ಧವಾದ ಭಕ್ತಿ ಮಾತ್ರ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ನಮ್ಮ ಬೇಡರ ಕಣ್ಣಪ್ಪ. ದಿನ ಕಾಡಿನಲ್ಲಿ ಬೇಟೆ ಆಡ್ತಿದ್ದ ಕಣ್ಣಪ್ಪನಿಗೆ ಶಿವಲಿಂಗ ಕಂಡರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ. ಪೂಜೆ ಮಾಡೋಕೆ ನೀರು ತರಲು ಪಾತ್ರೆ ಇರಲಿಲ್ಲ ಅಂತ ಬಾಯಲ್ಲೇ ನೀರು ತುಂಬಿಕೊಂಡು ಬಂದು ಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ದ. ಹೂವಿನ ಬದಲು ಮಾಂಸವನ್ನೇ ನೈವೇದ್ಯ ಇಡ್ತಿದ್ದ. ಇದನ್ನ ನೋಡಿ ಎಷ್ಟೋ ಜನರು ಅಸಹ್ಯ ಪಟ್ಕೊಂಡ್ರು. ಆದ್ರೆ ಶಿವನಿಗೆ ಆತನ ಮುಗ್ಧ ಭಕ್ತಿ ಅರ್ಥ ಆಗಿತ್ತು. ಒಂದು ದಿನ ಶಿವ ಕಣ್ಣಪ್ಪನ ಭಕ್ತಿಯನ್ನ ಪರೀಕ್ಷೆ ಮಾಡೋಕೆ ನಿರ್ಧರಿಸ್ತಾನೆ. ಶಿವಲಿಂಗದ ಕಣ್ಣಿನಿಂದ ರಕ್ತ ಬರೋಕೆ ಶುರುವಾಗುತ್ತೆ. ಅದನ್ನ ನೋಡಿದ ಕಣ್ಣಪ್ಪ ತಕ್ಷಣ ತನ್ನ ಕಣ್ಣನ್ನೇ ಬಾಣದಿಂದ ಕಿತ್ತು ಲಿಂಗಕ್ಕೆ ಇಡ್ತಾನೆ. ಆಗ ಇನ್ನೊಂದು ಕಣ್ಣಿನಿಂದಲೂ ರಕ್ತ ಬರುತ್ತೆ. ಆಗ ಕಣ್ಣಪ್ಪ ಯೋಚನೆ ಮಾಡಲ್ಲ, ತನ್ನ ಕಾಲನ್ನ ಲಿಂಗದ ಮೇಲೆ ಗುರುತಿಗಾಗಿ ಇಟ್ಟು ತನ್ನ ಇನ್ನೊಂದು ಕಣ್ಣನ್ನು ತೆಗೆಯೋಕೆ ರೆಡಿ ಆಗ್ತಾನೆ. ಆಗ ಪ್ರತ್ಯಕ್ಷನಾದ ಶಿವ ಕಣ್ಣಪ್ಪನ ಭಕ್ತಿಗೆ ಮೆಚ್ಚಿ ಮುಕ್ತಿ ನೀಡಿದ. ಬಿಲ್ವಪತ್ರೆಯ ಕಥೆ ಗೊತ್ತಾ ನಿಮ್ಗೆ? ಶಿವಪುರಾಣದಲ್ಲಿ ಶಿವರಾತ್ರಿಯ ಮಹಿಮೆಯನ್ನು ಸಾರುವ ಒಂದು ಅದ್ಭುತವಾದ ಕಥೆ ಇದು. ಇದು ಒಬ್ಬ ಕ್ರೂರ ಬೇಟೆಗಾರನ ಕಥೆ. ಅವನ ಹೆಸರು ಗುರುದ್ರುಹ. ಅವನಿಗೆ ಧರ್ಮ, ಕರ್ಮ, ಪೂಜೆ ಇದ್ಯಾವುದರ ಗಂಧ ಗಾಳಿನೂ ಗೊತ್ತಿರೋದಿಲ್ಲ. ಪ್ರಾಣಿಗಳನ್ನ ಕೊಲ್ಲೋದು, ತನ್ನ ಹೊಟ್ಟೆ ತುಂಬಿಸಿಕೊಳ್ಳೋದು, ಇಷ್ಟೇ ಅವನ ಪ್ರಪಂಚ. ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಾ ದಾರಿ ತಪ್ಪುತ್ತೆ. ಅವಾಗ ಕತ್ಲಾಗಿರುತ್ತೆ. ಪ್ರಾಣಿಗಳ ಭಯದಿಂದ ರಕ್ಷಣೆ ಪಡೆಯಲು ಹತ್ತಿರದಲ್ಲಿ ಇದ್ದಂತ ಒಂದು ಮರದ ಮೇಲೆ ಏರಿ ಕೂತ್ಕೊಂತಾನೆ. ಅದು ಬಿಲ್ವಪತ್ರೆಯ ಮರ. ಅದೊಂದು ಅಮಾವಾಸ್ಯೆಯ ಕತ್ತಲೆಯ ರಾತ್ರಿ. ಅವನಿಗೆ ತುಂಬಾ ಹಸಿವಾಗಿತ್ತು. ಹಾಗಾಗಿ ಅವತ್ತು ಉಪವಾಸವಿದ್ದ. ನಿದ್ದೆ ಬಂದರೆ ಎಲ್ಲಿ ಮರದಿಂದ ಕೆಳಗೆ ಬೀಳ್ತೀನಿ ಅಂತ ಭಯದಿಂದ ಇಡೀ ರಾತ್ರಿ ಎಚ್ಚರವಾಗಿದ್ದ. ಪದೇ ಪದೇ ನಿದ್ರೆ ಬರ್ತಾ ಇತ್ತು. ಅದನ್ನ ತಡೆಯೋಕೆ ಆ ಮರದ ಎಲೆಗಳನ್ನ ಒಂದೊಂದಾಗಿ ಕಿತ್ತು ಶಿವನೇ ಕಾಪಾಡು ಅಂತ ನಿಟ್ಟುಸಿರು ಬಿಡುತ್ತಾ ಕೆಳಗೆ ಹಾಕ್ತಿದ್ದ. ಅವನಿಗೆ ಗೊತ್ತೇ ಇರಲಿಲ್ಲ ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಅಂತ. ಅವನು ಕಿತ್ತು ಹಾಕಿದ ಬಿಲ್ವಪತ್ರೆಗಳು
ನೇರವಾಗಿ ಆ ಲಿಂಗದ ಮೇಲೆ ಬೀಳ್ತಾ ಇದ್ದು ಅವನ ನೀರು ತುಂಬಿದ ಕಣ್ಣಿನ ಹನಿಗಳು ಲಿಂಗಕ್ಕೆ ಅಭಿಷೇಕದಂತೆ ಆದವು. ತಿಳಿಯದೇ ಹೋದರೂ ಅಂದು ರಾತ್ರಿ ಅವನು ಶಿವನಿಗೆ ಅತ್ಯಂತ ಪ್ರಿಯವಾದ ಶಿವರಾತ್ರಿ ವ್ರತವನ್ನ ಆಚರಿಸಿದ್ದ. ಉಪವಾಸ, ಜಾಗರಣೆ ಮತ್ತು ಬಿಲ್ವಾರ್ಚನೆ ಎಲ್ಲವೂ ನಡೆದು ಹೋಗಿತ್ತು. ಬೆಳಗಾಗುವಷ್ಟರಲ್ಲಿ ಅವನ ಮನಸ್ಸು ಬದಲಾಯಿತು. ಪ್ರಾಣಿಗಳನ್ನ ಕೊಲ್ಲುವ ಆ ಕ್ರೂರತ್ವ ಹೋಗಿ ಅವನ ಅಂತರಂಗದಲ್ಲಿ ಕರುಣೆ ಹುಟ್ಟಿತ್ತು. ಸಾಕ್ಷಾತ್ ಶಿವನೇ ಅವನಿಗೆ ಒಲಿದ. ಇದರ ಸಂದೇಶ ಇಷ್ಟೇ: ಶಿವನ ಕೃಪೆಗೆ ನೀವು ದೊಡ್ಡ ಪಂಡಿತರಾಗಬೇಕಾಗಿಲ್ಲ, ಮಂತ್ರಗಳು ಬರಬೇಕಿಲ್ಲ. ಶಿವನಿಗೆ ಬೇಕಿರೋದು ಅರ್ಹತೆ ಅಲ್ಲ. ಗೊತ್ತಿಲ್ಲದೆ ಮಾಡಿದ ಪೂಜೆಗೆ ಶಿವನು ಇಷ್ಟೊಂದು ಫಲ ಕೊಟ್ಟರೆ ಇನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸಿದರೆ ಅವನು ಒಲಿಯುವುದಿಲ್ಲವೇ? ಸತ್ಯವಾದ ಹೃದಯ ಸಾಕು, ಆ ಕೈಲಾಸಪತಿ ನಿಮ್ಮವನೇ. ಇದೇ ಅಲ್ವಾ ನಿಜವಾದ ಶರಣಾಗತಿ ಅಂದ್ರೆ. ಇನ್ನು ನಮ್ಮ ಕರ್ನಾಟಕದ ಕರಾವಳಿಯ ಗೋಕರ್ಣದ ಕತೆ ತುಂಬಾನೇ ಸ್ವಾರಸ್ಯಕರವಾಗಿದೆ. ರಾವಣ ತನ್ನ ತಾಯಿ ಕೈಕೇಸಿಗಾಗಿ ಶಿವನಿಂದ ಸಾಕ್ಷಾತ್ ಆತ್ಮಲಿಂಗವನ್ನ ತಪಸ್ಸು ಮಾಡಿ ಪಡೆದುಕೊಳ್ತಾನೆ. ಆದ್ರೆ ಶಿವ ಒಂದು ಕಂಡೀಷನ್ ಆಗ್ತಾನೆ: ಈ ಲಿಂಗವನ್ನ ಎಲ್ಲಿಯೂ ಕೆಳಗೆ ಇಡಬಾರದು, ಕೆಳಗೆ ಇಟ್ಟರೆ ಅದು ಅಲ್ಲಿಯೇ ಸ್ಥಾಪನೆ ಆಗುತ್ತೆ ಅಂತ. ರಾವಣ ಲಂಕೆಗೆ ಹೋಗುವ ದಾರಿಯಲ್ಲಿ ಸಂಧ್ಯಾ ವಂದನೆ ಮಾಡಬೇಕಾಗುತ್ತೆ. ಆಗ ಅಲ್ಲಿಗೆ ಒಬ್ಬ ದನ ಕಾಯೋ ಹುಡುಗನ ವೇಷದಲ್ಲಿ ಬರೋದು ಬೇರೆ ಯಾರೂ ಅಲ್ಲ, ನಮ್ಮ ಗಣೇಶ. ರಾವಣ ಆ ಹುಡುಗನ ಕೈಗೆ ಲಿಂಗ ಕೊಟ್ಟು ನಾನು ಬರೋವರೆಗೂ ಕೆಳಗೆ ಇಡಬೇಡ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಗಣೇಶನಿಗೆ ಗೊತ್ತು, ಆ ಲಿಂಗ ಲಂಕೆಗೆ ಹೋದ್ರೆ ರಾವಣನ ಅಹಂಕಾರ ಇನ್ನೂ ಹೆಚ್ಚಾಗುತ್ತೆ ಅಂತ. ರಾವಣ ವಾಪಸ್ ಬರೋ ಅಷ್ಟರಲ್ಲಿ ಗಣೇಶ ಆ ಲಿಂಗವನ್ನ ಗೋಕರ್ಣದ ಮಣ್ಣಿನಲ್ಲಿ ಇಟ್ಟು ಬಿಡ್ತಾನೆ. ರಾವಣ ಕೋಪಗೊಂಡು ಲಿಂಗವನ್ನ ಕಿತ್ತು ಹಾಕೋಕೆ ನೋಡ್ತಾನೆ, ಆದ್ರೆ ಅದು ಬರೋದಿಲ್ಲ. ಲಿಂಗದ ಆಕಾರ ಗೋವಿನ ಕಿವಿಯ ತರಹ ಆಗುತ್ತೆ. ಆ ಜಾಗಕ್ಕೆ ಗೋಕರ್ಣ ಅಂತ ಹೆಸರು ಬಂತು. ಇವತ್ತಿಗೂ ನೀವು ಗೋಕರ್ಣಕ್ಕೆ ಹೋದ್ರೆ ರಾವಣನ ಬಲವನ್ನು ಮೀರಿಸಿದ ಆ ಆತ್ಮಲಿಂಗವನ್ನ ನೋಡಬಹುದು. ಈಗ ಸ್ವಲ್ಪ ಸೈನ್ಸ್ ಕಡೆಗೆ ಬರೋಣ. ನಮ್ಮ ಹಿರಿಯರು ಸುಮ್ಮನೆ ಜಾಗರಣೆ ಮಾಡಿ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣ, ಆಗಿನ ಕಾಲಕ್ಕೆ ಒಂದು ಸೈನ್ಸ್ ಅಂತ ಇರ್ತಿತ್ತು. ಅದೇ ರೀತಿ ಶಿವರಾತ್ರಿ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅಂದ್ರೆ ನಾರ್ಥನ್ ಹೆಮಿಸ್ಪಿಯರ್ ಒಂದು ವಿಶೇಷವಾದ ಪ್ರಕ್ರಿಯೆ ನಡೆಯುತ್ತೆ. ಈ ದಿನ ಗ್ರಹಗಳ ಸ್ಥಾನ ಹೇಗಿರುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿ ಶಕ್ತಿ ಅಥವಾ ಎನರ್ಜಿ ತಾನಾಗಿಯೇ ಮೇಲ್ಮುಖವಾಗಿ ಚಲಿಸೋಕೆ ಶುರು ಮಾಡುತ್ತೆ. ಯೋಗದ ಪ್ರಕಾರ ಬೆನ್ನು ಹುರಿಯ ಮೂಲಕ ಶಕ್ತಿ ಮೆದುಳಿಗೆ ತಲುಪಬೇಕು. ನೀವು ಮಲಗಿದ್ರೆ ಈ ಶಕ್ತಿ ಚಲನೆಗೆ ತೊಂದರೆಯಾಗುತ್ತೆ. ಅದೇ ನೀವು ಬೆನ್ನು ನೇರ ಮಾಡಿ ಎಚ್ಚರವಾಗಿದ್ರೆ ನಿಮ್ಮ ದೇಹದಲ್ಲಿರೋ ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ. ಅದಕ್ಕೆ ಸದ್ಗುರು ಸೇರಿದಂತೆ ಹಲವು ಯೋಗಿಗಳು ಹೇಳೋದು, ಈ ರಾತ್ರಿ ಮಲಗಬೇಡಿ, ಬೆನ್ನು ನೇರ ಇಟ್ಟು ಧ್ಯಾನ ಮಾಡಿ ಅಂತ. ಕೊನೆಯದಾಗಿ ಶಿವ ಅಂದ್ರೆ ಬರೀ ಒಂದು ಮೂರ್ತಿ ಅಲ್ಲ, ಅದೊಂದು ಅರಿವು. ನಮ್ಮ ನಾಡಿನ ಜ್ಞಾನಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಇದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಅವರು ಬರೆದ ಈ ವಚನ ನಮ್ಮೆಲ್ಲರಿಗೂ ಗೊತ್ತು: ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಇದರ ಅರ್ಥ ಇಷ್ಟೇ: ದೇವಸ್ಥಾನ ಕಟ್ಟೋಕೆ ದುಡ್ಡಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಿನ್ನ ದೇಹವೇ ಒಂದು ದೇವಸ್ಥಾನ, ನಿನ್ನ ಕಾಲುಗಳೇ ಕಂಬಗಳು, ನಿನ್ನ ತಲೆಯೇ ಗೋಪುರದ ಮೇಲಿರೋ ಚಿನ್ನದ ಕಳಸ. ನಾವು ಹೊರಗಡೆ ಹುಡುಕೋ ಶಿವ ನಮ್ಮ ಅಂತರಂಗದಲ್ಲೇ ಇದ್ದಾನೆ. ಶಿವರಾತ್ರಿ ಅಂದ್ರೆ ಬರೀ ಹಾಲಿನ ಅಭಿಷೇಕ ಮಾಡೋದಲ್ಲ, ನಮ್ಮೊಳಗಿನ ಕೆಟ್ಟ ಆಲೋಚನೆಗಳನ್ನ ತೊಳೆದು ನಮ್ಮ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿಟ್ಟುಕೊಳ್ಳುವುದೇ ನಿಜವಾದ ಶಿವಪೂಜೆ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಅಂದ್ರೆ ಕಟ್ಟಡಗಳು ಬೀಳಬಹುದು, ಆದ್ರೆ ಮನುಷ್ಯನ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ನಾವು ಶಿವರಾತ್ರಿನ ಹೇಗೆ ಆಚರಿಸ್ತೀವಿ? ಉಪವಾಸ, ಜೀರ್ಣಕ್ರಿಯೆಗೆ ರೆಸ್ಟ್ ಕೊಟ್ಟು ಆ ಶಕ್ತಿಯನ್ನ ಧ್ಯಾನಕ್ಕೆ ಬಳಸುವುದು, ಬಿಲ್ವಪತ್ರೆಯ ಪೂಜೆ, ಶಿವನಿಗೆ ಪ್ರಿಯವಾದ 3 ದಳದ ಬಿಲ್ವಪತ್ರೆ ಅರ್ಪಿಸೋದು, ಜಾಗರಣೆ, ರಾತ್ರಿ ಪೂರ್ತಿ ಎಚ್ಚರವಿದ್ದು ಭಜನೆ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪಿಸೋದು. ಹಿಂದೆಲ್ಲ ಹಳ್ಳಿಗಳಲ್ಲಿ ಜಾಗರಣೆ ಅಂದ್ರೆ ಊರ ಮಂದಿಯೆಲ್ಲ ಸೇರಿ ಭಕ್ತ ಕುಂಬಾರ ಮತ್ತು ಬಬ್ರುವಾಹನ ಸಿನಿಮಾ ನೋಡ್ತಾ ಇದ್ರು. ಈಗ ಟ್ರೆಂಡ್ ಬದಲಾಗಿದೆ, ಆದ್ರೆ ಭಕ್ತಿ ಹಾಗೇ ಇದೆ. ಕೊನೆಯದಾಗಿ ಶಿವರಾತ್ರಿ ನಮಗೆ ಒಂದು ಅವಕಾಶ. ನಮ್ಮ ಬ್ಯುಸಿ ಲೈಫ್, ಸ್ಟ್ರೆಸ್, ಟೆನ್ಷನ್ ಎಲ್ಲವನ್ನ ಮರೆತು ಒಂದು ರಾತ್ರಿ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳೋ ಅವಕಾಶ. ನೀವು ದೇವರನ್ನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಶಿವರಾತ್ರಿ ದಿನ ಒಂದು 10 ನಿಮಿಷ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿ ನೋಡಿ, ನಿಮಗೆ ಸಿಗೋ ನೆಮ್ಮದಿನೇ ಬೇರೆ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ತಿಳಿಸಿ ಶಿವರಾತ್ರಿಯ ಮಹತ್ವವೇನು, ಸೈನ್ಸ್ ಏನು, ಅದರಿಂದ ಇರುವಂಥ ಹಿಸ್ಟ್ರಿ ಏನು ಎಲ್ಲವನ್ನು ಅವರಿಗೆ ತಿಳಿಸಿ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.